ಎಲ್ಲ ಜನರನ್ನು ನಾವು ಮೆಚ್ಚಿಸಲು ಅಸಾಧ್ಯ. ಜಗತ್ತನ್ನು ಮೆಚ್ಚಿಸಲು ಜಗದೀಶನ ಕೈಯಲ್ಲೇ ಆಗಲಿಲ್ಲ. ಅಂತ ನಾವು ಉಳುಮಾನವರು ಮೆಚ್ಚಿಸಲು ಸಾಧ್ಯವೇ? ಆಗುವುದಿಲ್ಲ ಎಂಬ ಶೀರ್ಷಿಕೆಯಡಿ ಒಂದು ಕಥೆಯ ಕತೆ ಇದಾಗಿದೆ. ಸ್ನೇಹಿತರೆ, ಬನ್ನಿ ಈ ಕಥೆಯನ್ನು ಪ್ರಾರಂಭಿಸೋಣ. ತುಂಬ ಹಿಂದೆ ರಾಮನಾಥಪುರ ಎಂಬ ಒಂದು ಸುಂದರವಾದ ಹಳ್ಳಿಯಿತ್ತು. ಆ ಊರಿನಲ್ಲಿ ರಾಮಕೃಷ್ಣನೆಂಬ ಅಗಸನೊಬ್ಬನಿದ್ದ. ಅವನ ಬಳಿ ಒಂದು ಕತ್ತೆ ಕೂಡ ಇತ್ತು. ಅದನ್ನು ಉಪಯೋಗಿಸಿಕೊಂಡು ಅವನು ಪ್ರತಿದಿನ ದುಡಿಮೆ ಮಾಡುತ್ತಿದ್ದ. ಅದರಿಂದ ಬಂದ ಹಣದಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಅವನ ಜೀವನ ಅವನ ತಕ್ಕ ಮಟ್ಟಿಗೆ ಸುಖ ಜೀವನ ನಡೆಯುತ್ತಿತ್ತು. ಅಗಸ ರಾಮಕೃಷ್ಣನಿಗೆ ತುಂಬ ಕಷ್ಟ ಬಂದೊದಗುತ್ತದೆ. ಹಾಗೆ ತುಂಬ ಹಣದ ಅವಶ್ಯಕತೆಯು ಕೂಡ ಉಂಟಾಗುತ್ತದೆ. ಆದರೆ ಅವನ ಬಳಿ ಕತ್ತೆಯನ್ನು ಬಿಟ್ಟರೆ ಮತ್ಯಾವ ಆಸ್ತಿಯು ಐಶ್ವರ್ಯವೂ ಕೂಡ ಇರಲಿಲ್ಲ. ಅವನು ತನ್ನ ಬಳಿ ಇದ್ದ ಒಂದೇ ಒಂದು ಕತ್ತೆಯನ್ನು ಕೂಡ ಪಟ್ಟಣಕ್ಕೆ ಕೊಂಡೊಯ್ದು ಅದನ್ನು ಮಾರಿ ಬಂದ ಹಣದಿಂದ ತನ್ನ ಕಷ್ಟವನ್ನು ನಿವಾರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ನಂತರ ಅಪ್ಪ ಮಗ ಇಬ್ಬರು ಕತ್ತೆಯೊಂದಿಗೆ ದಾರಿಯಲ್ಲಿ ಸಾಗುತ್ತಿದ್ದರು. ಕತ್ತೆಯು ಅವರನ್ನು ಹಿಂಬಾಲಿಸುತ್ತಿತ್ತು. ಸ್ವಲ್ಪ ದೂರ ಕ್ರಮಿಸುತ್ತಿದ್ದಂತೆ ಅಲ್ಲಿ ಒಂದು ಜನರ ಗುಂಪು ಅವರಿಗೆ ಎದುರಾಗುತ್ತದೆ. ಇವರನ್ನು ನೋಡಿ ಆ ಗುಂಪಿನಲ್ಲಿದ್ದ ಜನರು ಹೀಗೆ ನಗತೊಡಗುತ್ತಾರೆ. ಹಾಗೂ ಅದರಲ್ಲಿದ್ದ ಒಬ್ಬನು ಹೇಳುತ್ತಾನೆ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಇದನ್ನು ಮೂರ್ಖತನ ಅಲ್ಲದೆ ಇನ್ನೇನು ಹೇಳಬೇಕು. ಇಬ್ಬರು ಕೂಡ ಕತ್ತೆಯನ್ನು ಕರೆದೊಯ್ಯುತ್ತಿದ್ದಾರೆ. ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಕತ್ತೆಯ ಮೇಲೆ ಹತ್ತಿ ಕುಳಿತು ಕೊಳ್ಳಬಹುದಿತ್ತು. ಇದು ಕೂಡ ಅವರಿಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ. ಅವರ ಮಾತನ್ನು ಕೇಳಿ ರಾಮಕೃಷ್ಣನಿಗೆ ಮನಸ್ಸಿಗೆ ತುಂಬ ಆಘಾತವಾಗುತ್ತದೆ. ತಕ್ಷಣ ಅವನು ತನ್ನ ಮಗನನ್ನು ಕತ್ತೆಯ ಮೇಲೆ ಕುಳ್ಳರಿಸಿದ. ಪುನಃ ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ರಾಮಕೃಷ್ಣನ ಮಗ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದರೆ ರಾಮಕೃಷ್ಣ ಅದರ ಹಿಂದೆ ಹೋಗುತ್ತಿರುತ್ತಾನೆ. ಹೀಗೆ ಸ್ವಲ್ಪ ದೂರ ಕ್ರಮಿಸಿದ ನಂತರ ಅವರಿಗೆ ಮತ್ತೊಂದು ಜನರ ಗುಂಪು ಎದುರಾಗುತ್ತದೆ. ಗುಂಪಿನಲ್ಲಿದ್ದ ಒಬ್ಬ ಹೀಗೆ ಹೇಳುತ್ತಾನೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವನೆಂಥ ಧೈರ್ಯಶಾಲಿ ಹುಡುಗ. ತಾನು ಆಯಾಗಿ ಕತ್ತೆಯ ಮೇಲೆ ಕುಳಿತುಕೊಂಡು ಹೋಗುತ್ತಿದ್ದಾನೆ. ಆದರೆ ಪಾಪ ಅವನ ವಯಸ್ಸಾದ ತಂದೆ ನಡೆದುಕೊಂಡು ಹೋಗುತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಹಾಗೂ ನಮ್ಮ ಈ ಕಣ್ಣುಗಳಲ್ಲಿ ಇನ್ನು ಏನೇನು ನೋಡಬೇಕೋ ಗೊತ್ತಿಲ್ಲ. ಪರಮಾತ್ಮ, ನೀನೇ ಇಂಥವರನ್ನು ಕಾಪಾಡಪ್ಪ ಎಂಬುದಾಗಿ ಚುಚ್ಚಿ ಮಾತನಾಡುತ್ತಾನೆ. ಮಾತನ್ನು ಕೇಳಿ ರಾಮಕೃಷ್ಣನು ತನ್ನ ಮಗನನ್ನು ಕತ್ತೆಯಿಂದ ಕೆಳಗೆ ಇಳಿಸಿ ತಾನೇ ಕತ್ತೆಯ ಮೇಲೆ ಕುಳಿತು ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಆಗ ತಂದೆ ರಾಮಕೃಷ್ಣನು ಕತ್ತೆಯ ಮೇಲೆ ಕುಳಿತು ಸಾಗುತ್ತಿದ್ದರೆ ಮಗನು ಅವರನ್ನು ಹಿಂಬಾಲಿಸುತ್ತಿದ್ದ. ಹೀಗೆ ಹೋಗುತ್ತಿರುವಾಗ ಮತ್ತೆ ಸ್ವಲ್ಪ ದೂರ ಕ್ರಮಿಸುತ್ತಿದ್ದಂತೆ ಅಲ್ಲಿ ಜಮೀನಿನಲ್ಲಿ ಒಬ್ಬ ರೈತ ಕೆಲಸ ಮಾಡುತ್ತಿದ್ದ. ಇವರನ್ನು ನೋಡಿ ಒಂದು ರೀತಿ ತಮಾಷೆಯಾಗಿ ಟೀಕಿಸುತ್ತಾನೆ. ನೋಡಿ ನೋಡಿ, ಈ ದೊಡ್ಡ ಮನುಷ್ಯನನ್ನು ನೋಡಿ, ತಾನು ಆರಾಮವಾಗಿ ಕತ್ತೆಯ ಮೇಲೆ ಕುಳಿತುಕೊಂಡು ಹೋಗುತ್ತಿದ್ದಾನೆ. ಅಯ್ಯೋ ಪಾಪ, ಆ ಸಣ್ಣ ಹುಡುಗ ನಡೆದುಕೊಂಡು ಇವರನ್ನು ಹಿಂಬಾಲಿಸುತ್ತಾ ಓಡುತ್ತಾ ಬರುತ್ತಿದ್ದಾನೆ. ಈ ಹುಡುಗನನ್ನು ಕೂಡ ಕತ್ತೆಯ ಮೇಲೆ ಕೂರಿಸಬಹುದಿತ್ತಲ್ಲ, ಇಬ್ಬರು ಒಟ್ಟಿಗೆ ಪ್ರಯಾಣಿಸಬಹುದಿತ್ತಲ್ಲ ಎಂಬುದಾಗಿ ಹೇಳುತ್ತಾನೆ. ಆ ರೈತನ ಮಾತುಗಳನ್ನು ಕೇಳಿ ರಾಮಕೃಷ್ಣನು ತನ್ನ ಮಗನನ್ನು ಕೂಡ ಕತ್ತೆಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ಹೀಗೆ ಮತ್ತೆ ಇಬ್ಬರು ಕತ್ತೆಯ ಮೇಲೆ ಕುಳಿತು ಸ್ವಲ್ಪ ದೂರ ದಾರಿಯನ್ನು ಸವೆಸುತ್ತಾರೆ. ಆಗ ದಾರಿಯಲ್ಲಿ ಅವರಿಗೆ ಒಬ್ಬ ಕುರಿ ಕಾಯುವವನು ಎದುರಾಗುತ್ತಾನೆ. ಅವರಲ್ಲಿ ಒಬ್ಬನು ಕೋಪದಿಂದ ಹೇಳುತ್ತಾನೆ, ಬಬ್ಬಾ, ಎಂಥ ಕ್ರೂರಿಗಳಪ್ಪ ಇವರು. ಇಬ್ಬರು ಬಲಿಷ್ಠರಾಗಿ ಕಾಲುಗಳು ನಡೆಯಲು ಬರುವಂತಿದ್ದರೂ ಕೂಡ ಈ ಮೂಕ ಪ್ರಾಣಿಯ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿದ್ದೀರಲ್ಲ. ಅದರ ಬದಲು ನೀವೇ ಈ ಕತ್ತೆಯನ್ನು ಇಬ್ಬರು ಸೇರಿ ಹೊತ್ತುಕೊಂಡು ಹೋಗುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬುದಾಗಿ ಸ್ವಲ್ಪ ಜೋರು ಮಾಡಿ ಹೇಳುತ್ತಾನೆ.
ಕುರಿ ಕಾಯುವವನ ಮಾತನ್ನು ಕೇಳಿ ರಾಮಕೃಷ್ಣ ಹಾಗೂ ಅವನ ಮಗ ಇಬ್ಬರು ತುಂಬ ಮನದಲ್ಲಿ ನೊಂದುಕೊಳ್ಳುತ್ತಾರೆ. ಬಳಿಕ ತಂದೆ ಮತ್ತು ಮಗ ಇಬ್ಬರು ಕತ್ತೆಯಿಂದ ಕೆಳಗಿಳಿದು ಅವರು ಒಂದು ಉದ್ದವಾದ ಕೋಲನ್ನು ಮತ್ತು ಹಗ್ಗವನ್ನು ತರುತ್ತಾರೆ. ಹಗ್ಗದ ಸಹಾಯದಿಂದ ಕತ್ತೆಯ ಕಾಲುಗಳನ್ನು ತಲೆ ಕೆಳಗಾಗಿ ಕಟ್ಟಿಕೊಳ್ಳುತ್ತಾರೆ. ಬಳಿಕ ಕೋಲನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಮುಂದೆ ಮಗ ಹಾಗೂ ಹಿಂದೆ ತಂದೆ ಹೊರಲು ಆರಂಭಿಸುತ್ತಾರೆ. ಹೀಗೆ ಅವರು ಮುಂದೆ ಸಾಗಿಸುತ್ತಿರುವಾಗ ಒಂದು ಹಗ್ಗದ ಸೇತುವೆ ಎದುರಾಗುತ್ತದೆ. ಆ ಸೇತುವೆಯ ಕೆಳಗೆ ಆಳವಾದ ನೀರು ರಭಸವಾಗಿ ಹರಿಯುತ್ತಿರುತ್ತದೆ. ತಂದೆ ಮಗ ಕತ್ತೆಯನ್ನು ಹೊತ್ತುಕೊಂಡು ಹಗ್ಗದ ಸೇತುವೆಯನ್ನು ದಾಟತೊಡಗುತ್ತಾರೆ. ಹಗ್ಗದ ಸೇತುವೆಯಾದ ಕಾರಣ ಸೇತುವೆಯು ಅವರು ನಡೆಯುತ್ತಿರುವ ಕಾರಣಕ್ಕೆ ಅತ್ತಯಿಂದ ಇತ್ತಗೆ ಇತ್ತದಿಂದ ಅತ್ತಗೆ ಅಲ್ಲಾಡಲು ಪ್ರಾರಂಭವಾಗುತ್ತದೆ. ಆಗ ಕತ್ತೆಗೆ ತುಂಬ ಭಯವಾಗುತ್ತದೆ. ಅದು ಗಾಬರಿಯಿಂದ ಜೋರಾಗಿ ಕಿರುಚಿಕೊಳ್ಳುತ್ತದೆ. ತನ್ನ ಕಾಲುಗಳನ್ನು ಹಗ್ಗದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಪ್ರಾಣ ಭಯದಿಂದ ಅದು ತನ್ನ ಕಾಲನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ಸ್ವಲ್ಪ ಸಮಯದ ಬಳಿಕ ಹಗ್ಗದಿಂದ ತನ್ನ ಕಾಲುಗಳನ್ನು ಬಿಡಿಸಿಕೊಳ್ಳುತ್ತದೆ. ಅದು ಭಯದಿಂದ ಸೇತುವೆ ಕೆಳಗೆ ಹಾರಿಬಿಡುತ್ತದೆ. ಹಾರಿದ ಕೂಡಲೇ ರಭಸವಾಗಿ ಹರಿಯುತ್ತಿದ್ದ ನದಿಯ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುತ್ತದೆ. ತಂದೆ ಮಗ ಬಹಳ ದುಃಖದಿಂದ ಆ ನದಿಯ ಬದಿಯಲ್ಲಿ ಕುಳಿತುಕೊಂಡು ಬೇಸರ ವ್ಯಕ್ತಪಡಿಸುತ್ತಾರೆ. ಬೇರೆಯವರ ಮಾತುಗಳನ್ನು ಕೇಳಿ ತಮ್ಮಲ್ಲಿದ್ದ ಒಂದೇ ಒಂದು ಆಸ್ತಿಯಾದ ಕತ್ತೆಯನ್ನು ಕೂಡ ಕಳೆದುಕೊಂಡರು. ಕೊನೆಗೆ ಹಣವಿಲ್ಲದೆ ಬರೀ ಕೈಯಲ್ಲಿ ಮನೆಗೆ ಹಿಂದಿರುಗಿದರು. ಸ್ನೇಹಿತರೆ, ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ, ಎಲ್ಲ ಮನುಷ್ಯರನ್ನು ನಾವು ಸಂತೋಷಪಡಿಸಲು ಅಸಾಧ್ಯ ಹಾಗೂ ಜಗತ್ತನ್ನು ಮೆಚ್ಚಿಸಲು ಜಗದೀಶನ ಕೈಯಲ್ಲಿ ಆಗಲಿಲ್ಲ. ಇನ್ನು ಮಾನವರ ಕೈಯಿಂದ ಸಾಧ್ಯವೇ ಎಂಬ ಗಾದೆಯ ಅರ್ಥ ಇಲ್ಲಿ ತಿಳಿಯುತ್ತದೆ. ಸ್ನೇಹಿತರೆ, ಈ ನನ್ನ ಕಥೆಯು ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಎಂದು ಕೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು.